ಕೂಡ ಒಂದು ಪ್ರಶ್ನೆನ ಮಾಡ್ತಾ ಇದ್ದಾರೆ. ಕೇವಲ ಮುಕ್ಳಪ್ಪನ ಹೆಂಡತಿನ ಕಾಣಿಸ್ಕೊತಾ ಇದ್ದಾಳೆ, ಸ್ಟೇಷನ್ ಗೆಲ್ಲ ಬಂದಿದ್ದಾಳೆ, ಓಡಾಡ್ತಿದ್ದಾಳೆ. ಆದ್ರೆ ಎಲ್ಲಿ ಮುಕ್ಳಪ್ಪ ಏನೋ ಊರ್ ಬಿಟ್ಟು ಹೋಗ್ಬಿಟ್ಟಿದ್ದಾನ, ಎದುರು ಬಿಟ್ಟಿದ್ದಾನ, ಭಯಗೊಂಡಿದ್ದಾನ ಅಂತ ಹಿಂದೂ ಪರ ಸಂಘಟನೆಯವರು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಹೆಂಡತಿನ ಚೂ ಬಿಟ್ಟಿದ್ದಾನೆ, ಹೆಂಡತಿ ಕೈಲೇ ಮಾತನಾಡಿಸ್ತಿದ್ದಾನೆ. ಆತನಿಗೆ ತಾಕತ್ತಿಲ್ವಾ? ಆತನಿಗೆ ಧೈರ್ಯ ಇಲ್ವಾ? ಮದುವೆ ಆಗ್ಬೇಕಾದ್ರೆ ಧೈರ್ಯ ಇತ್ತ ಒಂದು ಹಿಂದೂ ಹುಡುಗಿನ? ಈಗ ಎಲ್ಲಿ ಹೋಗ್ಬಿಟ್ಟಿದ್ದಾನೆ? ಅದು ಎಲ್ಲಿ ಅಡವಿ ಕುತ್ಕೊಂಡಿದ್ದಾನೆ? ಊರೇ ಬಿಟ್ಟೋಗ್ಬಿಟ್ಟಿದ್ದಾನ? ಏನಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಹೌದು, ಮುಕ್ಳಪ್ಪ ಅವರು ಕೂಡ ಬಂದು ಮಾತಾಡ್ಬೇಕಾಗಿತ್ತು, ಅವರು ಕೂಡ ಒಂದು ಹೇಳಿಕೆಯನ್ನು ಕೊಡ್ಬೇಕಾಗಿತ್ತು. ಬಟ್ ಅವರು ಎಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ. ಅದು ಜನರಿಗೆ ಒಂದು ಅನುಮಾನಕ್ಕೆ ಕಾರಣವಾಗಿದೆ. ಬಹಳ ಅಂದ್ರೆ ಬಹಳ ಸೆನ್ಸೇಷನ್ ಮತ್ತೆ ಸೆನ್ಸಿಟಿವ್ ಟಾಪಿಕ್ ಕೂಡ ಇದು. ಇದು ಧರ್ಮದ ವಿರುದ್ಧವಾಗಿಯೂ ಕೂಡ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಕೂಡ ಆಗುತ್ತೆ, ಸ್ಟೇಷನ್ ತನಕ ಹೋಗುತ್ತೆ. ಕಮಿಷನರ್ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಾವು ತನಿಖೆಯನ್ನ ಮುಂದುವರಿಸ್ತೇವೆ, ನಾವು ಸ್ಟೇಟ್ಮೆಂಟ್ ಅಂದ್ರೆ ಅವರವರನ್ನ ಕರೆಸಿ ಸ್ಟೇಷನ್ಗೆ ಮಾತುಕತೆ ಆಡಿ ಅವರ ಹತ್ರ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದೇವೆ. ಹುಡುಗಿಯೇ ಹೇಳಿದ್ದಾಳೆ, ನನಗೆ ಯಾವುದೇ ರೀತಿ ಫೋರ್ಸಿಬಲ್ ಆಗಿಲ್ಲ, ನಾನು ಇಷ್ಟಪಟ್ಟೆ ಮದುವೆಯಾಗಿದ್ದೇನೆ, ನನಗೆ ಇಷ್ಟ ಆಯ್ತು, ನಾನು ಪ್ರೀತಿ ಮಾಡ್ತಾ ಇದ್ದೆ, ನಾನು ಮೇಜರ್ ಇದ್ದೀನಿ, 22 ವರ್ಷ, ನಾನು ಸ್ವಇಚ್ಛೆಯಿಂದ ಮದುವೆ ಆಗಿರೋದು ಅಂತ ಕ್ಲಾರಿಟಿಯನ್ನು ಕೂಡ ಬಂದು ಸ್ಟೇಷನ್ಗೆ ಕೊಟ್ಟೋಗಿದ್ದಾರೆ. ಸೊ ಇದರಿಂದ ಏನೂ ಮಾಡಕ್ಕಾಗೋದಿಲ್ಲ. ಇಬ್ರು ಕೂಡ ಅಧಿಕೃತವಾಗಿ ಮದುವೆ ಆಗಿದ್ದಾರೆ. ನಕಲಿ ದಾಖಲೆ ಅಂತ ಕೊಟ್ಟಿದ್ದಾರೆ, ಅದು ಸೆಕೆಂಡರಿ ಆಗಿರ್ಬೋದು, ಬಟ್ ಮದುವೆ ನೋಂದಣಿ ಆಗೋಗಾಗಿದೆ. ಸೊ ಹೀಗಾಗಿ ಇಬ್ರು ಕೂಡ ಅನ್ಯೋನ್ಯವಾಗಿ ಜೀವನ ನಡೆಸಲಿ ಎಂಬುಟ್ಟು ಅವರ ಅಭಿಮಾನಿಗಳು ಕೂಡ ತಿಳಿಸ್ತಾ ಇದ್ದಾರೆ.